ಹಾಲಿವುಡ್ ಅಂಗಳದಲ್ಲೂ ಮೊಳಗಿದ ಕನ್ನಡಿಗನ ಖ್ಯಾತಿ. ಹಾಲಿವುಡ್ ಅಖಾಡಕ್ಕೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ ಡಿವೈನ್ ಸ್ಟಾರ್. ಹಾಲಿವುಡ್ ಅಂಗಳದಲ್ಲೂ ಮೊಳಗಿದ ಕನ್ನಡಿಗನ ಖ್ಯಾತಿ. ಹಾಲಿವುಡ್ ಅಖಾಡಕ್ಕೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಲಿವುಡ್ನ ಸ್ಪೈಡರ್ ಮ್ಯಾನ್ ಪ್ರಪಂಚಕ್ಕೆ ಡಿವೈನ್ ಸ್ಟಾರ್ ಕಾಲಿಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ ಚಿತ್ರದ ಪ್ರಮೋಷನ್ ಮಾಡಿದ್ದಾರೆ ಡಿವೈನ್ ಸ್ಟಾರ್. ಸ್ಪೈಡರ್ ಮ್ಯಾನ್ ಚಿತ್ರವು ಈಗಾಗಲೇ ಕನ್ನಡದಲ್ಲಿ ಕಾಣಿಸಿಕೊಳ್ಳಲು ಮುಂದಾಗಿದ್ದು ಕನ್ನಡ ಭಾಷೆಯಲ್ಲೂ ಕೂಡ ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಲಿದೆ. ಹೀಗಾಗಿ ಹಾಲಿವುಡ್ ಅಖಾಡಕ್ಕೂ ರಿಷಬ್ ಶೆಟ್ಟಿ ಕಾಲಿಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ ಪ್ರಚಾರದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸ್ಪೈಡರ್ ಮ್ಯಾನ್ ಜೊತೆ ಕಾಣಿಸಿಕೊಂಡಿದ್ದಾರೆ ಕಾಂತಾರದ ಶಿವ. ಸ್ಪೈಡರ್ ಮ್ಯಾನ್ ಪ್ರಚಾರದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನ ವಿಡಿಯೋ ಒಂದರಲ್ಲಿ ಈ ಒಂದು ಪ್ರಮೋಷನ್ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಹಾಲಿವುಡ್ ಅಂಗಳದಲ್ಲೂ ಈಗ ಕನ್ನಡಿಗನ ಖ್ಯಾತಿ. ಹಾಲಿವುಡ್ ಅಖಾಡಕ್ಕೆ ಕಾಲಿಟ್ರ ಹಾಗಾದ್ರೆ ರಿಷಬ್ ಶೆಟ್ಟಿ ಅನ್ನೋ ಮಾತುಗಳು ಫ್ಯಾನ್ಸ್ನಿಂದ ಕೇಳಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸ್ಪೈಡರ್ ಮ್ಯಾನ್ ಜೊತೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಪ್ರಮೋಷನ್ಗೆ ಮುಂದಾಗಿದ್ದು ಸ್ಪೈಡರ್ ಮ್ಯಾನ್ ಜೊತೆ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಶಿವ. ಹೀಗಾಗಿ ರಿಷಬ್ ಶೆಟ್ಟಿ ಫ್ಯಾನ್ಸ್ನಲ್ಲಿ ತುಂಬಾ ಖುಷಿ ತಂದಿದೆ. ಸ್ಪೈಡರ್ ಮ್ಯಾನ್ಗೆ ಸಾಥ್ ಕೊಟ್ಟ ಕಾಂತಾರ ಕಿಂಗ್. ಮಂಗಳೂರಿನ ಕೆರಾಡಿಯಿಂದ ಹಾಲಿವುಡ್ ರವರೆಗೆ ಕಾಂತಾರ ಕಹಳೆ ಮೊಳಗಲಿದೆ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಪ್ರಚಾರದಲ್ಲಿ ರಿಷಬ್ ಶೆಟ್ಟಿ ಪಾಲ್ಗೊಂಡಿದ್ರು. ಹಾಲಿವುಡ್ ದೈತ್ಯ ಸಂಸ್ಥೆ ಸೋನಿ ಪಿಕ್ಚರ್ಸ್ ಜೊತೆ ಕೈ ಜೋಡಿಸಿದ್ದಾರೆ ಶೆಟ್ಟಿ. ಕನ್ನಡದ ಕಂಪನ್ನ ಸಾಕಷ್ಟು ಬಹು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಯಶ್ ಮತ್ತು ರಿಷಬ್ ಶೆಟ್ಟಿ ಅವರು. ಹಾಲಿವುಡ್ ಅಖಾಡದತ್ತ ಈಗ ಕನ್ನಡದ ಚಿತ್ತ ಸ್ಪೈಡರ್ ಮ್ಯಾನ್ಗೆ ಸಾಥ್ ಕೊಟ್ಟಿದ್ದಾರೆ ಕಾಂತಾರ ಕಿಂಗ್. ಸೋನಿ ಪಿಕ್ಚರ್ಸ್ನಿಂದ ರಿಷಬ್ ಶೆಟ್ಟಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಲಿವುಡ್ ಚಿತ್ರದ ಪ್ರಚಾರಕ್ಕೆ ಕನ್ನಡದ ಮೊದಲ ನಟ ಆಯ್ಕೆಯಾಗಿದ್ದಾರೆ. ಭಾರತೀಯ ಸಿನಿರಂಗದಲ್ಲಿ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಿಷಬ್ ಶೆಟ್ಟಿ. ಭಾರತೀಯ ಸಿನಿರಂಗದಲ್ಲಿ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಿಷಬ್. ಹಾಲಿವುಡ್ ಚಿತ್ರದ ಪ್ರಚಾರಕ್ಕೆ ಆಯ್ಕೆಯಾದ ಕನ್ನಡದ ಮೊದಲ ನಟ ಅಂದ್ರೆ ಅದು ರಿಷಬ್ ಶೆಟ್ಟಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಶೆಟ್ರ ಈ ಒಂದು ಪ್ರೋಮೋ ವಿಡಿಯೋ. ಪಾರ್ಕರ್ ಪ್ರಪಂಚವನ್ನ ಅದ್ಭುತವಾಗಿ ರಿಷಬ್ ಶೆಟ್ಟಿ ವಿವರಿಸಿದ್ದಾರೆ. ಜುಲೈ 30ಕ್ಕೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ರಿಲೀಸ್ ಆಗಲಿದೆ. ಭಾರತೀಯ ಸಿನಿರಂಗದಲ್ಲಿ ಐತಿಹಾಸಿಕ ಹೆಗ್ಗಳಿಕೆಗೆ ರಿಷಬ್ ಶೆಟ್ಟಿ ಪಾತ್ರರಾಗಿದ್ದಾರೆ. ಸೋನಿ ಪಿಕ್ಚರ್ಸ್ನಿಂದ ರಿಷಬ್ ಶೆಟ್ಟಿ ವಿಶೇಷ ಪ್ರೋಮೋ ಬಿಡುಗಡೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಖತ್ ವೈರಲ್ ಆಗ್ತಾ ಇದೆ ಕೂಡ ಪ್ರೋಮೋ. ಈಗ ಹಾಲಿವುಡ್ ಚಿತ್ರದ ಪ್ರಚಾರಕ್ಕೆ ಆಯ್ಕೆಯಾದಂಥ ಮೊದಲ ನಟ, ಕನ್ನಡದ ಮೊದಲ ನಟ ಎಂಬ ಹೆಗ್ಗಳಿಕೆಗೆ ಈಗ ರಿಷಬ್ ಶೆಟ್ಟಿ ಪಾತ್ರರಾಗಿದ್ದಾರೆ. ಹೀಗಾಗಿ ಫ್ಯಾನ್ಸ್ಗಳ ಅಭಿನಂದನೆ ಮಹಾಪೂರವೇ ಕಮೆಂಟ್ಸ್ ಮೂಲಕ ಹರಿದು ಬರ್ತಾ ಇದೆ. ಮಂಗಳೂರಿನ ಕೆರಾಡಿಯಿಂದ ಹಾಲಿವುಡ್ವರೆಗೆ ಕಾಂತಾರ ಕಹಳೆ ಮೊಳಗಲಿದೆ. ಈಗಾಗಲೇ ಹನುಮಾನ್ ಚಿತ್ರದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ರಿಷಬ್ ಶೆಟ್ಟಿ. ಅದಾದ ನಂತರದಲ್ಲಿ ಶಿವಾಜಿ ಮಹಾರಾಜ ಚಿತ್ರದ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ ರಿಷಬ್ ಶೆಟ್ಟಿ. ಇದರ ಮಧ್ಯೆಯೂ ಕೂಡ ಈಗ ಹಾಲಿವುಡ್ ಚಿತ್ರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಕನ್ನಡದ ಮೊದಲ ನಟ. ಭಾರತೀಯ ಸಿನಿರಂಗದಲ್ಲಿ ಐತಿಹಾಸಿಕ ಹೆಗ್ಗಳಿಕೆಗೆ ರಿಷಬ್ ಶೆಟ್ಟಿ ಪಾತ್ರರಾಗಿದ್ದಾರೆ. ಸೋನಿ ಪಿಕ್ಚರ್ಸ್ನಿಂದ ರಿಷಬ್ ಶೆಟ್ಟಿ ವಿಶೇಷ ಪ್ರೋಮೋ ಬಿಡುಗಡೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರೋಮೋ ಈಗ ವೈರಲ್ ಆಗ್ತಾ ಇದೆ. ಹೀಗಾಗಿ ರಿಷಬ್ ಶೆಟ್ಟಿ ಅವರ ಫಾಲೋವರ್ಸ್ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಪಾರ್ಕರ್ ಪ್ರಪಂಚವನ್ನ ಅದ್ಭುತವಾಗಿ ವಿವರಿಸಿದ್ದಾರೆ ರಿಷಬ್ ಶೆಟ್ಟಿ. ಈಗ ಜುಲೈ 30ಕ್ಕೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ರಿಲೀಸ್ ಆಗಲಿದೆ. ಈ ಚಿತ್ರದಲ್ಲಿ ಸ್ಪೈಡರ್ ಮ್ಯಾನ್ ಹಾಗೂ ಹಲ್ಕ್ ಕೂಡ ಕಾಣಿಸಿಕೊಂಡಿದ್ದಾರೆ.